ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇವ ರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆತ್ಮೀಯ ಕನ್ನಡ ಅಸ್ಟ್ರೋ ಮೀಡಿಯಾ ಚಾನಲ್ನ ವತಿಯಿಂದ ನನ್ನ ಪ್ರೀತಿಯ ಪ್ರೇಕ್ಷಕರಿಗೆ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಈ ನಮ್ಮ ಕನ್ನಡ ಅಸ್ಟ್ರೋ ಮೀಡಿಯಾ ಚಾನಲ್ನಲ್ಲಿ ವಿಶೇಷವಾಗಿರ್ತಕ್ಕಂಥ ಅಥರ್ವಣ ವೇದದಲ್ಲಿ ಒಂದಾಗಿರ್ತಕ್ಕಂಥ ಕೆಲವು ತಾಂತ್ರಿಕ ವಿಧಾನಗಳು ಹಾಗೂ ವಿಧಾನಗಳ ಪರಿಹಾರಗಳನ್ನ ನಾನು ಈ ಒಂದು ಮೀಡಿಯಾದಲ್ಲಿ ಮಾತಾಡ್ತಾ ಇರ್ತೀನಿ. ಅದೇ ರೀತಿ ತಾವೆಲ್ಲ ತಮ್ಮನೆಲ್ಲ ನೋಡಿರೋ ಥರ ಒಂದು ಲಿಂಬೆಹಣ್ಣಲ್ಲಿ ಹೇಗೆ ಮಾಂತ್ರಿಕ ಮಾಡ್ತಾರೆ, ಲಿಂಬೆಹಣ್ಣಲ್ಲಿ ಯಾವ ರೀತಿ ಶಕ್ತಿ ಇದೆ, ಅದನ್ನು ಎನರ್ಜೆಟಿಕ್ ಮಾಡೋದು ಹೇಗೆ ಅಂತಕ್ಕಂಥ ವಿಚಾರ ಇವತ್ತಿನ ದಿವಸ ನಾನು ಮಾತಾಡ್ತಾ ಇರೋದು. ನೋಡಿ, ಒಂದು ಲಿಂಬೆಹಣ್ಣು ಅಂದ ತಕ್ಷಣ ನಾವು ಅದು ಕೇವಲ ಒಂದು ಲಿಂಬೆಹಣ್ಣಲ್ಲ, ಅದರಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಶೇಷತೆ ಇದೆ, ಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ, ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಶಕ್ತಿ ಅಂತಕ್ಕಂಥದ್ದು ಆ ಲಿಂಬೆಹಣ್ಣಲ್ಲಿದೆ. ಅದು ಮನುಷ್ಯನಿಗೆ ಒಳ್ಳೆಯ ಮತ್ತು ಕೆಟ್ಟ ಪರಿಣಾಮಗಳನ್ನ ಒಂದು ಬೀರೋದಕ್ಕೆ ಅದು ಸಹಕಾರಿಯಾಗಿರುತ್ತೆ. ಒಳ್ಳೆಯ ಪರಿಣಾಮ ಅಂದರೆ ಹೇಗೆ ಅಂತ ಹೇಳಿದ್ರೆ, ಈಗ ನಿಮಗೆ ಯಾವುದೋ ಒಂದು ದೃಷ್ಟಿಯಾಗಿರ್ಬೋದು, ಅಥವಾ ನಿಮ್ಮ ಮನೆಗೆ ಯಾವುದೋ ಒಂದು ದೃಷ್ಟಿಯಾಗಿರ್ಬೋದು, ಅಥವಾ ನಿಮ್ಮ ವಾಹನಕ್ಕೆ ಯಾವುದೋ ಒಂದು ದೃಷ್ಟಿಯಾಗಿರ್ಬೋದು. ಆ ದೃಷ್ಟಿ ಅಂತಕ್ಕಂಥದ್ದಾದಾಗ ನೀವೆಲ್ಲ ನೋಡಿರೋ ಥರ ಸಂಜೆ ಅಥವಾ ರಾತ್ರಿ ಹೊತ್ತಲ್ಲಿ ಮನೆಯ ಹಿರೀಕರು ಆ ಲಿಂಬೆಹಣ್ಣನ್ನು ಇಟ್ಕೊಂಡು ನಿಮಗೆ ದೃಷ್ಟಿಯನ್ನು ತೆಗೆದು ಅದನ್ನು ತಗೊಂಡೋಗಿ ಈ ಮೂರು ದಾರಿ ಸೇರೋ ಕಡೆನೋ ಅಥವಾ ಮನೆಯ ಬಾಗಿಲ ದಕ್ಷಿಣ ದಿಕ್ಕಿನಲ್ಲೋ ಅದನ್ನು ಹಾಕಿ ತುಳಿತಾರೆ. ಆದರೆ ಈ ಒಂದು ಲಿಂಬೆಹಣ್ಣನ್ನು ಇಟ್ಕೊಂಡು ತಾಂತ್ರಿಕದಲ್ಲಿ ಹೇಗೆ ತೊಂದರೆ ಮಾಡ್ತಾರೆ ಅಂದರೆ, ಆ ಲಿಂಬೆಹಣ್ಣಿಗೆ ಯಾವ ಒಂದು ವ್ಯಕ್ತಿಯ ಮೇಲೆ ಪ್ರಯೋಗ ಮಾಡಬೇಕಾಗಿರುತ್ತೋ ಆ ವ್ಯಕ್ತಿಯ ಹೆಸರನ್ನು ಆ ಲಿಂಬೆಹಣ್ಣಿನ ಮೇಲೆ ಬರೆದು ಆತನ ಒಂದು ಭಾವಚಿತ್ರವನ್ನು ಸುಟ್ಟು ಅದರ ಒಂದು ಬೂದಿಯನ್ನು ಹಚ್ಚಿ ಆ ಲಿಂಬೆಹಣ್ಣಿಗೆ ವಿಶೇಷ ಶಕ್ತಿ ಇರುವಂತಹ ರಕ್ತಚಂದನವನ್ನು ಲೇಪನ ಮಾಡಿ ಆ ಲಿಂಬೆಹಣ್ಣಿಗೆ ತಾಮ್ರದ ಮೊಳೆಯನ್ನು ಹೊಡೆದು, ಸುಮಾರು 10ರಿಂದ 15 ಮೊಳೆ ಹೊಡಿತಾರೆ. ತಾಮ್ರದ ಮೊಳೆಯನ್ನು ಹೊಡೆದು ಅದನ್ನು ಯಂತ್ರದ ಮಧ್ಯದಲ್ಲಿ ಇಟ್ಟು ವಿಶೇಷವಾಗಿರ್ತಕ್ಕಂಥ ಅದ್ಭುತ ಮಂತ್ರ, ತಾಂತ್ರಿಕ ಮಂತ್ರಗಳಿಂದ ಅದಕ್ಕೆ ಶಕ್ತಿಯನ್ನು ತುಂಬುತ್ತಾರೆ. ಆ ಶಕ್ತಿಯನ್ನು ತುಂಬಿ ಇದರಲ್ಲಿ ಏನು ಮಾಡ್ತಾರಪ್ಪ ಅಂತ ಹೇಳ್ತಕ್ಕಂಥದ್ದು ಬಹಳ ವಿಶೇಷ. 3 ವಿಧಾನಗಳು ಇರುತ್ತೆ ಇದರಲ್ಲಿ. ಆ 3 ವಿಧಾನದಲ್ಲಿ ಕೆಟ್ಟದನ್ನು ಮನುಷ್ಯನಿಗೆ ಮಾಡ್ತಾರೆ ಇವರು. ಯಾವ ರೀತಿಯಲ್ಲಿ ಕೆಟ್ಟದನ್ನು ಮಾಡ್ತಾರೆ ಅಂದರೆ, ಒಂದನೇ ವಿಧಾನ, ಆ ಮನುಷ್ಯನ ಅಭಿವೃದ್ಧಿ ಅಂತಕ್ಕಂಥದ್ದು ಕುಂಠಿತ ಆಗಬೇಕು, ಅವನಿಗೇನೋ ಒಂದು ತೊಂದರೆ ಕೊಡಬೇಕು ಅಂತಕ್ಕಂಥ ಉದ್ದೇಶ ಇದ್ದರೆ ಅವನ ವ್ಯಾಪಾರ ಸ್ಥಳದಲ್ಲಿ ಹೋಗಿ ಆ ಲಿಂಬೆಹಣ್ಣನ್ನು ಅಲ್ಲಿ ಆ ಬಾಗಿಲಿಗೆ ಅವರು ಹಾಕ್ತಾರೆ. ಇನ್ನು ಎರಡನೇದಾಗಿ ಏನಪ್ಪ ಅಂತ ಹೇಳಿದ್ರೆ, ಈ ಥರ ತೊಂದರೆ ಮಾಡಬೇಕು ಅಂತಿದ್ದರೆ ಒಂದು ಗೊಂಬೆಯನ್ನು ಮಾಡಿ ಆ ಗೊಂಬೆಯ ಮೇಲೆ 3 ಲಿಂಬೆಹಣ್ಣುಗಳನ್ನ ಇಟ್ಟು ಅವರ ಸಪ್ತ ಚಕ್ರಗಳನ್ನ ಬಂಧನ ಮಾಡ್ತಾರೆ. ಆಜ್ಞಾ ಚಕ್ರ, ಮಣಿಪುರ, ಈ ಥರ ಚಕ್ರಗಳನ್ನ ಅದನ್ನು ಆ್ಯಕ್ಟಿವೇಟ್ ಇಲ್ಲದೆ ಹಾಗೆ ಮಾಡಿಬಿಡ್ತಾರೆ. ಇನ್ನು 3ನೇದಾಗಿ ಹೆಂಗೆ ಅಂತ ಹೇಳಿದ್ರೆ, ಅವರ ಒಂದು ಜಾಗದ ಮಣ್ಣು ಅಥವಾ ಒಂದು ದೇವಾಲಯದ ಮಣ್ಣು ಅಥವಾ ಒಂದು ಭೂಮಿಯ ಮಣ್ಣನ್ನು ತಂದು ಅದನ್ನು ಸುಮಾರು ಒಂದು 7ರಿಂದ 14 ದಿವಸಗಳ ಕಾಲ ಹಾಲಿನಲ್ಲಿ ಇಟ್ಟು ಆ ಮಣ್ಣನ್ನು ಶುದ್ಧಿ ಮಾಡಿ ಆ ಮಣ್ಣನ್ನು ಈ ಲಿಂಬೆಹಣ್ಣು ಏನು ಮಂತ್ರಿಸಿರ್ತಕ್ಕಂಥ ಲಿಂಬೆಹಣ್ಣು ಇದೆಯಲ್ಲ ಅದರಲ್ಲಿ ಅದನ್ನು ಬೆರೆಸಿ ಉಂಡೆ ಮಾಡಿ ಅದರ ಮೇಲೆ ಒಂದಷ್ಟು ಪ್ರಯೋಗವನ್ನು ಮಾಡಿ ಭೂಮಿಯಲ್ಲಿ ಹೂತಾಕ್ತಾರೆ. ಇದು ಮಾಡೋದ್ರಿಂದ ಏನಾಗುತ್ತಂದರೆ, ಮನುಷ್ಯನಿಗೆ ನಾನಾ ರೀತಿ ಕಷ್ಟಗಳು ಬರುವಂಥದ್ದು, ತೊಂದರೆಗಳು ಬರುವಂಥದ್ದು, ಅಭಿವೃದ್ಧಿ ಹೋಗುವಂಥದ್ದು, ಮನೆಯಲ್ಲಿ ನಾನಾ ಕಾರಣಗಳಿಂದ ಜಗಳ, ಕಿರಿಕಿರಿ, ಮನಸ್ತಾಪ ಇವೆಲ್ಲ ಹೆಚ್ಚಾಗುತ್ತೆ.
ತುಂಬ ತೊಂದರೆ ಮಾಡ್ತಾರೆ. ಗುರುಗಳೇ ನಮ್ಮ ಮನೆ ಹತ್ರ ಲಿಂಬೆಹಣ್ಣು ಬಿದ್ದಿತ್ತು, ಆ ಲಿಂಬೆಹಣ್ಣಿಗೆ ಏನೋ ಬರೆದಿದ್ರು ಅದ್ರ ಮೇಲೆ, ಲಿಂಬೆಹಣ್ಣಿಗೆ ಮೊಳೆ ಹೊಡೆದಿದ್ದು ಗುರುಗಳೇ, ನಾನು ದಾರಿಯಲ್ಲಿ ಹೋಗ್ತಾ ಇದ್ದೆ, ಯಾರೋ ಲಿಂಬೆಹಣ್ಣು ಹಾಕಿದ್ರು, ನಾನು ತುಳಿದ್ಬಿಟ್ಟೆ ಗುರುಗಳೇ, ಈ ಥರ ಎಲ್ಲ ಹೇಳ್ತಾರೆ. ಸೊ ಇದರಿಂದ ಏನಾಗುತ್ತಂದರೆ ಆ ಒಬ್ಬ ಪ್ರಯೋಗ ಮಾಡುವಂತಹ ವ್ಯಕ್ತಿಗೆ ಬಹಳಷ್ಟು ಕಷ್ಟಗಳು ತೊಂದರೆಗಳು ಬರುವಂತಹ ವಿಚಾರಕ್ಕೆ ಅಂಥೇಳಿ ಈ ತಾಂತ್ರಿಕವನ್ನು ಉಪಯೋಗ ಮಾಡ್ತಾರೆ. ಇದು ಬಹಳ ಕೆಟ್ಟದು. ಯಾಕಂದರೆ ತಾಂತ್ರಿಕ ಅಂತಕ್ಕಂಥದ್ದು, ಆ ತಾಂತ್ರಿಕ ವಿಧಿವಿಧಾನಗಳು ದೇವರು ಕೊಟ್ಟಿರ್ತಕ್ಕಂಥ ಒಂದು ಅತ್ಯಮೂಲ್ಯವಾಗಿರ್ತಕ್ಕಂಥ ಒಂದು ಉಡುಗೊರೆ ನಮಗೆ. ಅದನ್ನು ನಾವು ಸದುಪಯೋಗಪಡಿಸ್ಕೋಬೇಕೇ ಹೊರತು ಅದನ್ನು ದುರುಪಯೋಗಪಡಿಸ್ಕೊಳ್ಳೋದ್ರಿಂದ ಬಹಳಷ್ಟು ಕೆಟ್ಟದಾಗತ್ತೆ. ಹಾಗಾಗಿ ಈ ಲಿಂಬೆಹಣ್ಣಿನ ವಿಚಾರದಲ್ಲಿ ಬಹಳಷ್ಟು ಎನರ್ಜಿಗಳಿದೆ. ಅಯ್ಯೋ ಏನು ಗುರುಗಳೇ ಒಂದು ಲಿಂಬೆಹಣ್ಣು ಕೊಟ್ಬಿಟ್ರಾ, ಅದರಿಂದ ಏನಾಗ್ಬಿಡುತ್ತೆ ಅಂತ ಕೆಲವರು ಕೇಳ್ತಾರೆ. ನೋಡಿ, ಅದು ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ನಂಬಲಿ ಬಿಡಲಿ, ಅದರ ಒಂದು ವಿಚಾರ ಏನಿದೆ, ಆ ಎನರ್ಜಿ ವಿಚಾರ ಏನಿದೆ, ಅದು ತತ್ಕ್ಷಣದಲ್ಲಿ ಮಾಡುವಂಥದ್ದಲ್ಲ. ಈಗ ನಾನು ನಿಮ್ಮ ಕೈಲಿ ಕೊಟ್ಟೆ ಅಂದ ತಕ್ಷಣ ಅದು ನಿಮಗೆ ಒಳ್ಳೆಯದಾಗ್ಬಿಡಲ್ಲ. ಅದು ಏನಾಗಬೇಕು ಅಂತ ಹೇಳಿದ್ರೆ ಅದು ಒಣಗಬೇಕು, ಆ ಲಿಂಬೆಹಣ್ಣು ಒಣಗಬೇಕು, ಆ ಲಿಂಬೆಹಣ್ಣಿನಲ್ಲಿರುವ ಎನರ್ಜಿ ಎಲ್ಲ ಹೊರಗಡೆ ಬರಬೇಕು, ಆಮೇಲೆ ಅದರ ಕೆಲಸ ಅದು ಶುರು ಮಾಡುತ್ತೆ. ಯಾವ ವ್ಯಕ್ತಿಗೆ ತೊಂದರೆ ಕೊಡಬೇಕು ಅಂತಿದೆ ಅದು ತೊಂದರೆಯನ್ನು ಕೊಡುತ್ತೆ, ಒಳ್ಳೇದು ಮಾಡಬೇಕು ಅಂತಿದೆ ಒಳ್ಳೆಯದನ್ನು ಮಾಡುತ್ತೆ. ಈ ಥರದ್ದೆಲ್ಲ ಕೆಲಸಗಳು ಮಾಡುವಂಥ ಶಕ್ತಿ ಲಿಂಬೆಹಣ್ಣಿನಲ್ಲಿ ಇದೆ. ಆದ್ದರಿಂದ ನೀವು ಯಾರಾದರೂ ನಿಮ್ಮ ಮನೆ ಹತ್ರ ಲಿಂಬೆಹಣ್ಣು ಬಿದ್ದಿದ್ರೆ, ಏನೂ ಆಗಲ್ಲ ಬಿಡಪ್ಪ ಅಂತ ಹೇಳ್ಬಿಟ್ಟು ಕೈಯಲ್ಲಿ ಎತ್ತೋದು, ಆ ಲಿಂಬೆಹಣ್ಣನ್ನು ತುಳಿಯೋದು, ಆ ಲಿಂಬೆಹಣ್ಣನ್ನು ಪರ್ಕೆಲ್ ಗುಡಿಸೋದು, ಇವೆಲ್ಲ ಮಾಡಬಾರ್ದು. ಅದಕ್ಕೊಂದು ವಿಧಿವಿಧಾನಗಳಿದೆ. ಅದನ್ನು ಯಾರಾದರೂ ನಿಮಗೆ ಗುರು ಹಿರಿಯರ ಹತ್ರ ಅದನ್ನು ಕೇಳ್ಕೊಳ್ಳಿ, ಅಥವಾ ನಮ್ಮ ಹತ್ರ ಬಂದುಬಿಟ್ಟು ಅದರ ಬಗ್ಗೆ ವಿಚಾರಣೆ ಮಾಡಿ, ಅದು ಏನಕ್ಕೆ ಸಂಬಂಧಪಟ್ಟಿದ್ದು, ಯಾವ ಥರ ಅಂತೆಲ್ಲ ತಿಳ್ಕೊಂಡು ನಂತರ ಅದಕ್ಕೇನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ನೋಡ್ಕೊಂಡು ಮಾಡಬೇಕಾಗತ್ತೆ. ಹಾಗಾಗಿ ಲಿಂಬೆಹಣ್ಣು, ಅದರಲ್ಲೂ ತಾಂತ್ರಿಕ ಮಾಡಿರ್ತಕ್ಕಂಥ ಲಿಂಬೆಹಣ್ಣುಗಳು ಎಲ್ಲರಿಗೂ ಗೊತ್ತಿರುತ್ತೆ. ಸುಮ್ಮನೆ ಯಾರೋ ಒಬ್ಬರು ಲಿಂಬೆಹಣ್ಣು ಕೊಳ್ತೋಗಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಮನೆ ಕಡೆಗೆ ಎಸೆದ್ರೆ ಅದು ಒಣಗಿಬಿಟ್ರೆ ನಿಮ್ಮ ಯಾರೋ ಲಿಂಬೆಹಣ್ಣು ಮಾಡಿ ಹಾಕಿದ್ದಾರೆ, ಅದೆಲ್ಲ ಸುಳ್ಳು, ಭ್ರಮೆ, ಅದು ಮೂಢನಂಬಿಕೆ, ಅದು ಬೇಡ. ಆ ಲಿಂಬೆಹಣ್ಣನ್ನು ನೋಡಿದಾಗಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಅದರಲ್ಲಿ ಹಾಕಿರುವಂಥ ವಸ್ತುಗಳು ಎಂಥದ್ದು, ಏನು, ಎತ್ತ ಅಂಥೇಳಿ ಅದನ್ನು ಅಬ್ಸರ್ವ್ ಮಾಡಿದಾಗಲೇ ಗೊತ್ತಾಗುತ್ತೆ. ಅಂಥದ್ದಿದ್ದಾಗ ಮಾತ್ರ ನೀವು ಅದನ್ನು ಹುಷಾರಾಗಿ ಕೇರ್ಫುಲ್ಲಾಗಿರಬೇಕು. ಮತ್ತು ದೇವಾಲಯಗಳಲ್ಲಿ ಒಳ್ಳೆಯ ಶಕ್ತಿ ಕ್ಷೇತ್ರಗಳಲ್ಲಿ ಕೊಡ್ತಾರೆ ಲಿಂಬೆಹಣ್ಣುಗಳು. ಆ ಲಿಂಬೆಹಣ್ಣನ್ನು ತಂದಾಗ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಆ ಲಿಂಬೆಹಣ್ಣನ್ನು ನೀವು ಒಣಗಿದ ಮೇಲೆ ನೀರಲ್ಲಿ ಬಿಡುವಂಥದ್ದು, ಯಾರು ತುಳಿದಿರೋ ಜಾಗಕ್ಕೆ ಹಾಕುವಂಥದ್ದು, ಅಥವಾ ಯಾವುದಾದ್ರು ಮರದ ಬುಡಕ್ಕೆ ಹಾಕುವಂಥದ್ದು ಈಗ ಮಾಡಬೇಕು. ಯಾರೋ ತುಳಿಯುವಂಥ ಜಾಗಕ್ಕೆ ಹಾಕ್ಬಿಡೋದು, ಅದನ್ನು ಎಲ್ಲಂದರೆ ಕಸದಲ್ಲಿ ಎಸ್ಬಿಡೋದು, ಈ ಥರ ಎಲ್ಲ ಮಾಡಿದಾಗ ಅದರಲ್ಲಿ ಅದು ಒಣಗಿದಾಗ ಅದರಲ್ಲಿರೋವಂಥ ಎನರ್ಜಿ ಇದೆಯಲ್ಲ, ಅದು ಕೆಟ್ಟ ಎನರ್ಜಿಯಾಗಿ ಮತ್ತೆ ನಿಮಗೆ ಅದು ತೊಂದರೆ ಕೊಡೋಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಲಿಂಬೆಹಣ್ಣಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ ಅಂಥೇಳಿ ಈ ವಿಚಾರಗಳು ಹೇಳ್ತಾ ಇರೋದು. ಲಿಂಬೆಹಣ್ಣನ್ನು ಉಪಯೋಗಿಸ್ಬೇಕಾದ್ರೆ, ಅದನ್ನು ಕಟ್ ಮಾಡಬೇಕಾದ್ರೆ ಯಾವಾಗಲೂ ಕೂಡ ನೇರವಾಗಿ ಕಟ್ ಮಾಡಬಾರ್ದು ಅಂತ ಹೇಳ್ತಾರೆ. ಆ ಲಿಂಬೆಹಣ್ಣಿನ ಮೇಲೆ ಏನು ಆ ಚುಕ್ಕೆ ಇರುತ್ತಲ್ಲ ಅಲ್ಲಿ ಕಟ್ ಮಾಡಬಾರ್ದು, ಹಿಂಗೆ ಅಡ್ಡಲಾಗಿ ಇಟ್ಕೊಂಡು ಅದನ್ನು ಕಟ್ ಮಾಡಬೇಕು. ಕಟ್ ಮಾಡಿ ಆ ಒಂದು ನಾವು ಉಪಯೋಗ ಮಾಡಬೇಕು. ಇದೆಲ್ಲವೂ ನೀವು ತಿಳ್ಕೊಂಡು ಕರೆಕ್ಟಾಗಿ ಮಾಡಿದ್ದೇ ಆದರೆ ಜೀವನದಲ್ಲಿ ಬಹಳಷ್ಟು ಮುಂದೆ ಬರ್ತೀರಾ. ಏನಾದ್ರು ದೃಷ್ಟಿ ಆದಾಗ ಆ ಯಾರಿಗೆ ದೃಷ್ಟಿ ಆಗಿರುತ್ತೆ ಆ ಮನುಷ್ಯನ ಒಂದು ಹೆಸರನ್ನು ತಗೊಂಡು, ಆ ನಕ್ಷತ್ರವನ್ನು ತಗೊಂಡು, ಆ ಲಿಂಬೆಹಣ್ಣಿನ ಮೇಲೆ ಕಪ್ಪು ಮಸಿಯಲ್ಲಿ ಬರೆದು ಎಡಗೈಯಲ್ಲಿ ಇಟ್ಕೊಂಡು ಆ ತಲೆ ಮೇಲೆ 3 ಸಲ ರೈಟು 3 ಸಲ ಲೆಫ್ಟು ಮೇಲೆ ಕೆಳಗೆ ಮಾಡಿ 3 ದಾರಿ ಕೂಡೋ ಕಡೆ ಹಾಕಿ ಎಡಗಾಲಲ್ಲಿ ತುಳಿದು ಬಿಡೋವಂಥದ್ದಾಗಲಿ ದೃಷ್ಟಿ ತೆಗೆಯುವಂಥ ವಿಧಾನ. ಇಲ್ಲ 7 ಮೆಣಸಿನ್ಕಾಯಿಗಳು 9 ಮೆಣಸಿನ್ಕಾಯಿ 5 ಮೆಣಸಿನ್ಕಾಯಿ ಹಾಕಿ ಶುಕ್ರವಾರದ ದಿನ ಮಂಗಳವಾರ ದಿನ ಬಾಗಿಲಲ್ಲಿ ಕಟ್ಟಿಬಿಡೋದು, ಈ ಥರದ್ದೆಲ್ಲ ಕೆಲಸಗಳಿರುತ್ತೆ, ದೃಷ್ಟಿ ತೆಗೆಯುವಂಥ ಕೆಲಸಗಳು. ಇದನ್ನೆಲ್ಲ ನೀವು ಕಲ್ತ್ಕೊಂಡು ಮಾಡ್ಬೋದು. ಮತ್ತು ನಾವು ಮುಂದಿನ ತಿಂಗಳಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತ ಕ್ಲಾಸಲ್ಲೂ ಕೂಡ ಇದನ್ನೆಲ್ಲ ಹೇಳ್ಕೊಡ್ತಾ ಇದ್ದೀವಿ. ನಿಮಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಿಳ್ಕೊಳ್ಳಿ, ಮತ್ತು ಅನುಕೂಲವನ್ನು ನೀವು ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನಿಮ್ಮ ಚಾನಲ್. ಹಾರೈಸ್ತಾ ಇರಿ. ನಮಸ್ಕಾರ.